ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಎಲೆಹಳ್ಳಿ ವೆಂಕಟೇಶ್ ಅಲಿಯಾಸ್ ಸಾಹುಕಾರಿ ಎಂಬುವವರು ಸುಮಾರು ಜನಕ್ಕೆ 10,000, 20,000 ರೂಗಳನ್ನು 100 ರೂಗೆ ಶೇಕಡ 5ರಿಂದ ಶೇಕಡ 15 ರೂಗಳವರೆಗೆ ಬಡ್ಡಿಗೆ ನೀಡಿದ್ದು, ಹಣ ನೀಡುವ ವೇಳೆ ಸಾಲ ಪಡೆಯುವವರ ಮತ್ತು ಜಾಮೀನುದಾರರಿಂದ ಖಾಲಿ ಚೆಕ್ ಪಡೆದಿದ್ದಾರೆ. ನೀಡಿರುವ 20,000 ಸಾಲಕ್ಕೆ ಬಡ್ಡಿ ಅಸಲು ಸೇರಿ 2 ಲಕ್ಷ, 3 ಲಕ್ಷ ಸಾಲ ನೀಡಿ ಸಾಲ ತೀರಿಸಿದ್ದರೂ ಚೆಕ್ಗಳನ್ನು ವಾಪಸ್ ನೀಡುವುದಾಗಿ ಹೇಳಿ ಹಿಂತಿರುಗಿಸದೆ ಇದೀಗ 2 ಲಕ್ಷ, 3 ಲಕ್ಷ ನೀಡಬೇಕೆಂದು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಎಂದು ವಿಕಲಚೇತನ ಮರಮಲ್ಲೇನಹಳ್ಳಿ ಮುನಿರಾಜು ಆರೋಪಿಸಿದರು. ಚಿಕ್ಕಬಳ್ಳಾಪುರ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಕಲಚೇತನ ಮರಮಲ್ಲೇನಹಳ್ಳಿ ಮುನಿರಾಜು ಅವರು, ಜಾಮೀನುದಾರನಾಗಿ ಎಲೆಹಳ್ಳಿಯ ವೆಂಕಟೇಶ್ಗೆ ಚೆಕ್ ನೀಡಿದ್ದೆ. ನಾನು ಜಾಮೀನು ನೀಡಿರುವವರು ಸಾಲದ ಹಣ ಮತ್ತು ಬಡ್ಡಿ ಸೇರಿ 2 ಲಕ್ಷ ವೆಂಕಟೇಶ್ಗೆ ನೀಡಿ ಚೆಕ್ ವಾಪಸ್ ನೀಡುವಂತೆ ಕೇಳಿದಾಗ ನೀಡುವುದಾಗಿ ತಿಳಿಸಿ ಗ್ರಾಮದಿಂದಲೇ ನಾಪತ್ತೆಯಾಗಿದ್ದಾರೆ. ಇದೀಗ 2 ಲಕ್ಷ ರೂಗಳನ್ನು ನೀಡಬೇಕೆಂದು ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ದಾವೆ ಹೂಡಿದ್ದಾರೆ ಎಂದು ಆರೋಪಿಸಿದರು. ಮತ್ತೆ ಕಟ್ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಮಾತು ಹೇಳ್ದ. ನಾವು ಆತರ ಪಟ್ಬಿಟ್ಟು ಏನು ಮಾಡಿದಪ್ಪ ಅಂತಂದು ಹೇಳ್ಬಿಟ್ಟು ನಾವು ಕೊಡ್ಕೊಂಡಿದ್ದೆ. 1.5 ವರ್ಷ ನಾನು ಬಡ್ಡಿ ಕಟ್ಕೊಂಬಂದೆ. ಆಮೇಲೆ ಯಾವುದೋ ಒಂದು ಅನುಕೂಲ ಬಂತು, ಎಲ್ಲ ಅಷ್ಟು ಬಡ್ಡಿಯನ್ನು ಕೊಡ್ತಿದ್ದೆ. ಮತ್ತು ನಾನು ಚೆಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಮ್ಮರಾಯಪ್ಪ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಕೊಡಲಿಲ್ಲ. ಅವನ ಹತ್ರ ಇಟ್ಕೊಂಡು ಇವಾಗ 2 ಲಕ್ಷ ರೂಪಾಯಿ ನನ್ನ ಕೋರ್ಟ್ ಆಗಿದ್ದಾರೆ. 10,000 ರೂಪಾಯಿ ಕೊಡ್ತಾ ಇದ್ದಾನೆ. ಅವ್ರ ಹತ್ರ ಒಂದು ಚೆಕ್ ತಗೊಳ್ತಾನೆ, ಮತ್ತು ಶ್ಯೂರಿಟಿಗೆ ಅಂತ ಒಂದು ಚೆಕ್, ಖಾಲಿ ಚೆಕ್ ತಗೊಳ್ತಾ ಇದ್ದಾನೆ. 2 ಚೆಕ್ ತಗೊಂಡು 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ, ಹಂಗೆ 10 ರೂಪಾಯಿ 15 ರೂಪಾಯಿ ತಿಂಗಳ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾನೆ. ವಸೂಲಿ ಮಾಡೋದು ಅಲ್ಲದೆ ಆ ಥರ ಒಂದು 2-3 ವರ್ಷ ವಸೂಲಿ ಮಾಡ್ಕೊಂಡು ಬಡ್ಡಿ ಅಸಲು ಕಲೆಕ್ಷನ್ ಎಲ್ಲ ಮಾಡ್ಕೊಂಡು ಮತ್ತೆ ಏನು ಮಾಡ್ತಾನೆ, ಊರು ಖಾಲಿ ಮಾಡಿಬಿಡ್ತಾನೆ. ಚೆಕ್ ರಿಟರ್ನ್ ಮಾಡ್ತೀನಿ, ವಾಪಸ್ ಕೊಡ್ತೀನಿ ಅಂತ ಕೇಳ್ಕೊಂಡು ಸಬೂಬ್ ಹೇಳ್ಕೊಂಡು ಊರು ಖಾಲಿ ಮಾಡಿಬಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಂದು ಮನೆ ಮಾಡ್ಕೊಂಡಿದ್ದಾನೆ. ಮನೆ ಮಾಡ್ಕೊಂಡು ಏನು ಮಾಡಿದ್ದಾನೆ, ಕೋರ್ಟಿಂದ ನೋಟಿಸ್ಗಳು ಇಶ್ಯೂ ಮಾಡ್ತಾ ಇದ್ದಾನೆ. ಈ ಥರ ಸುಮಾರು ಚೆಕ್ಗಳು ಅವ್ರ ಹತ್ರ ಇದೆಯಂತೆ. ಅವರು ಶ್ಯೂರಿಟಿ ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಮರಳುಕುಂಟೆ ತಿಮ್ಮರಾಯಪ್ಪ ಅಂತ ಹೇಳ್ಬಿಟ್ಟು ಅವರು ಅವ್ರ ಜೊತೆಯಲ್ಲಿರ್ತಾರೆ. ಏನೋ ಬಡ್ಡಿಗಳು ವಸೂಲಿ ಮಾಡೋದು, ಬಡ್ಡಿಗಳಿಗೆ ಶ್ಯೂರಿಟಿ, ಏನೋ ಚೆಕ್ಗಳು ಈಸ್ಕೊಡೋದು, ದುಡ್ಡು ಈಸ್ಕೊಡೋದು ಅವ್ರಿಗೆ. ಈ ಥರ ಕಲೆಕ್ಷನ್ ಮಾಡಿ ಜನಗಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಇವಾಗ ಅವ್ರು ಕಟ್ಟೋಕ್ಕಾಗದೆ, ಕೋರ್ಟ್ಗೂ ಬರೋಕ್ಕಾಗದೆ ವಿಷ ಕುಡಿಯೋ ಪರಿಸ್ಥಿತಿಗಳಲ್ಲಿ ಇದ್ದಾರೆ. ಸುಮಾರು ಜನಕ್ಕೆ ಮಾಡಿದ್ದಾರೆ ಸರ್, ಸುಮಾರು ಜನಕ್ಕೆ ಲೆಕ್ಕ ಇಲ್ಲ ಸರ್. ಸುಮಾರು ಅವರು ಹೇಳ್ತಿದ್ದ ತಿಮ್ಮರಾಯಪ್ಪ ಹೇಳ್ತಿರೋ ಪ್ರಕಾರವಾಗಿ ಸುಮಾರು ಇನ್ನೂ ಒಂದು ಖಾಲಿ ಚೆಕ್ಗಳು 2,000 ಚೆಕ್ಗಳಿದ್ದಾವಂತೆ ಅವ್ರ ಹತ್ರ, ಅಗ್ರಿಮೆಂಟ್ ಪೇಪರ್ಗಳಿದ್ದಾವಂತೆ, ಶ್ಯೂರಿಟಿದಾರ ಹೇಳ್ತಾ ಇರ್ತಕ್ಕಂಥವ್ರು. ಇದೇ ರೀತಿ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕಳೆದ 3ರಂದು ಶಿವಶಂಕರ್ ಮತ್ತಿತರರು ದೂರು ನೀಡಿರುವುದಾಗಿ ತಿಳಿಸಿದರು. ಇದೇ ರೀತಿ ಮತ್ತೊಬ್ಬ ಅಂಗವಿಕಲ ಮುನಿರಾಜು, ಶಿವಶಂಕರ್, ನರಸಿಂಹಮೂರ್ತಿ, ತಿಮ್ಮರಾಯಪ್ಪ, ಕಾಡುದಿಬ್ಬೂರು ಮುನಿರಾಜು ಮತ್ತಿತರರು ತಮ್ಮ ಅಳಲು ತೋಡಿಕೊಂಡಿದ್ದಲ್ಲದೆ ಎಲೆಹಳ್ಳಿ ವೆಂಕಟೇಶ್ ಸಾಲದಿಂದ ತಮ್ಮನ್ನು ಮುಕ್ತಗೊಳಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಮಾಡಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.